ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಬಿನ್ನಿ ಲೇಔಟ್ ಅತ್ತಿಗುಪ್ಪೆ ಬೆಂಗಳೂರು. ಮೊನ್ನೆ ಇವ್ರು ಮಾಡಿದ್ದು ನೋಡಿದ್ರಲ್ಲ, ಕಿಟಕಿ ಹತ್ರ ಅದು ಬ್ಯಾಕ್ ಬೆಂಡಿಂಗ್ ಅದು ಸ್ಟ್ರೆಚಿಂಗ್ ಮಾಡ್ಬೇಕಾದ್ರೆ ಯಾವ ಥರ ಶೋಲ್ಡ್ರ್ ಬ್ಲೇಡ್ ಡ್ರಾಪ್ ಆಗ್ತಿತ್ತು ಅಂತ ಇವಾಗ ಮಾಡ್ತಾರೆ. ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೊಳ್ಳೋದು ಅಂಥೇಳಿ ಮಾಡಿ ಅಲ್ಲಿ ಕಿಟಕಿ ಹತ್ರ ಮಾಡಿದರು. ಇವಾಗ ಇದ್ರ ಆಡಿಟ್ ನಿಮ್ಮ ಮನೆಯಲ್ಲಿ ಈ ಥರ ಕಂಬಿ ಇದ್ದರೆ ಅಥವಾ ಈ ಥರ ಕಾಂಪೌಂಡ್ ಇದ್ದಿದ್ರೆ ಯಾವ್ದು ಬೇಕಾದ್ರೂ ಹಿಡ್ಕೊಂಡು ಮಾಡ್ಬೋದು. ನೋಡಿ, ಇದು ಮಾಡ್ತಾ ಇರಬೇಕಾದ್ರೆ ಇದು ಒಳಗೆ ಹೋಗ್ತಾ ಇರುತ್ತಲ್ವ, ಒಳಗೆ ಹೋದಾಗ ಸ್ಪೈನಲ್ ಕಾರ್ಡ್ಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದರೆ ಒಳಗೆ ಡ್ರಾಪ್ ಮಾಡಿ 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 ಶೋಲ್ಡ್ರ್ ಬ್ಲೇಡ್ ಓವರ್ಲ್ಯಾಪ್ ಆಗಿ ಮತ್ತು ಇದು ಸರ್ವೈಕಲ್ ಪ್ರಾಬ್ಲಮ್ಮು ಶುರುವಾಗ್ಬಿಡುತ್ತೆ. ಕುತ್ತಿಗೆ ನೋವು ಎಲ್ಲ ಶುರುವಾಗ್ಬಿಡುತ್ತೆ ಈ ಥರ ಡ್ರಾಪ್ ಮಾಡೋದ್ರಿಂದ. ಇವರು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಇವಾಗ ತುಂಬಾ ಒಳಗೆ ಹೋಗ್ತಾಯಿತ್ತು. ಈಗ ಇದನ್ನು ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ಥರ ಮಾಡಬೇಕು. ಕೈ ಹಿಂಗೆ ಇಟ್ಕೊಳ್ಳಿ. ನೋಡಿ, ಈ ಥರ ಇಟ್ಕೊಂಡು ಎಳೆದಾಗ ಏನಾಗುತ್ತೆ ಅಂದರೆ, ಆ ಥರ ಯಾರ್ಯಾರಿಗೆ ಓವರ್ ಫ್ಲೆಕ್ಸಿಬಲ್ ಇರುತ್ತೆ, ಡ್ರಾಪ್ ಆಗ್ತಾ ಇರುತ್ತೆ ಜಾಸ್ತಿ ಅಂಥವ್ರು ಇದು ನೋಡಿ, ಈ ಥರ ಕೈ ಹಿಂಗೆ ಕೆಳಗಡೆಯಿಂದ ಹಿಡ್ಕೊಂಡಾಗ ಏನಾಗುತ್ತೆ, ಇದು ಶೋಲ್ಡರ್ ಬ್ಲೇಡ್ ಅಗಲ ಆಗುತ್ತೆ. ಹೆಗಲೆಲ್ಲ ಅಗಲ ಆದಾಗ ಏನಾಗುತ್ತೆ, ಸ್ಟ್ರೆಚಿಂಗ್ ಈಸಿ ಆಗುತ್ತೆ. ಗೊತ್ತಾಗ್ತಿದೆಯಲ್ವ ಈಗ ಯಾವ ಥರ ಸ್ಟ್ರೆಚ್ ಆಗ್ತಿದೆ ಅಂತ. ನೋಡಿ, ಈಗ ಎಷ್ಟು ಚೆನ್ನಾಗಿದ್ದು. ಇದನ್ನು ಈ ಪಾಯಿಂಟನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ, ಇದು ಇನ್ನೂ ಹಾಗೆ ಕಾಲು ಬೇಕಾದ್ರೆ ಇನ್ನು ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ. ನೋಡಿ, ಈ ಥರ ಸ್ಟ್ರೆಚ್ ಆಗಬೇಕು. ಇದು ಅಗಲ ಆಗಬೇಕು ಯಾವಾಗಲೂ ನಾವು ಸ್ಟ್ರೆಚ್ ಮಾಡಬೇಕಾದ್ರೆ. ಇದು ಹಿಂಗೆ ಒಳಗೆ ಹೋಗಬಾರ್ದು, ಇಲ್ಲಿ ರಿಂಕಲ್ಸ್ ಬರಬಾರ್ದು ಸ್ವಲ್ಪ. ಆವಾಗ ಬೆನ್ನೋವು ಕಡಿಮೆ ಆಗುತ್ತೆ, ಲಂಬರು ಚೆನ್ನಾಗಿ ಹೆಲ್ತಿಯಾಗಿರುತ್ತೆ, ರಿಬ್ಸ್ ಭಾಗ ಸ್ಟ್ರೆಚ್ ಆಗುತ್ತೆ. ರಿಬ್ಸ್ ಭಾಗ ಎಲ್ಲ ಚೆನ್ನಾಗಿ ಓಪನ್ ಆಗೋದ್ರಿಂದ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಉಸಿರಾಟದ ತೊಂದರೆ ಇದ್ದರೆ ಅದು ಕಡಿಮೆ ಆಗುತ್ತೆ. ಕೈ ಸ್ಟ್ರೆಚ್ ಮಾಡೋದ್ರಿಂದ ಕೈನಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅಪ್ಪರ್ ಆರ್ಮಲ್ಲಿ, ತೋಳಲ್ಲಿ, ಅದನ್ನು ಕಡಿಮೆ ಆಗುತ್ತೆ. ಮತ್ತು ಕಾಲು ಸ್ಟ್ರೆಚ್ ಆಗ್ತಾ ಇರುತ್ತೆ. ಇದನ್ನು ಹಿಂದಕ್ಕೆ ಎಳ್ಕೋಬೇಕು. ನಿಧಾನ ಮೇಲಕ್ಕೆ ಬನ್ನಿ. ನೋಡಿ, ಈ ಥರ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಕೈ ಹಿಂಗೆ ಇಟ್ಕೊಂಡು ಮಾಡ್ಕೊಳ್ಳಿ. ಕಿಟಕಿ ಹತ್ತಿರ ಬೇಕಾದರೂ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಇದು ಉಪಯೋಗ ಪಡ್ಕೊಳ್ಳಿ. ಸಿಂಪಲ್ ಟೆಕ್ನಿಕ್ ಇರುತ್ತೆ, ಆದರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಎಲ್ರಿಗೂ ತಿಳಿಸಿ ಇದನ್ನು. ಈ ಥರ ಸಮಸ್ಯೆ ಇರೋರು, ತುಂಬ ಹಿಂಗೆ ಒಳಗೆ ಹೋಗ್ತಿರುತ್ತಲ್ಲ, ಕುತ್ತಿಗೆ ಪ್ರಾಬ್ಲಮ್ ಇರೋರೆಲ್ಲ ಈ ಥರ ಮಾಡ್ಕೊಂಡಾಗ ಈ ಭಾಗ ಚೆನ್ನಾಗಿ ಓಪನ್ ಆಗುತ್ತೆ, ಕುತ್ತಿಗೆ ಭಾಗನೇ ಹೆಲ್ತಿಯಾಗಿರುತ್ತೆ. ಎಲ್ಲರಿಗೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ತೆ.